ಹಾಯ್ ಸ್ನೇಹಿತರೆ, ಇವತ್ತು ನಾವು ಮಲಯಾಳಂನಲ್ಲಿ ಹೊಸದಾಗಿ ರಿಲೀಸ್ ಆಗಿರುವ ಕ್ರೈಮ್ ಥ್ರಿಲ್ಲರ್ ಮೂವಿ ಅನೋಮಿಯನ್ನೇ ನೋಡ್ತಿರೋದು. ಈ ಮೂವಿಯ ಒನ್ಲೈನರ್ ಏನಂದ್ರೆ, ಹೀರೋಯಿನ್ ತಮ್ಮ ಸೂಸೈಡ್ ಮಾಡ್ಕೊಂಡು ತೀರಿ ಹೋಗ್ತಾನೆ. ಆದರೆ ಒಂದು ಘಟ್ಟದ ನಂತರ ನಮ್ಮ ಹೀರೋಯಿನ್ ಅದೊಂದು ಸೂಸೈಡ್ ಅಲ್ಲ, ವೆಲ್ ಪ್ಲಾನ್ಡ್ ಮರ್ಡರ್ ಆಗಿತ್ತು ಅಂತ ಕಂಡು ಹಿಡಿಯುತ್ತಾರೆ. ಅದರ ನಂತರ ಆ ಊರಿನಲ್ಲಿ ಅದೇ ಪ್ಯಾಟರ್ನ್ ನಲ್ಲಿರುವ ಹಲವಾರು ಕೊಲೆಗಳು ನಡೆಯುತ್ತವೆ. ಹಾಗೆ ನಮ್ಮ ಹೀರೋಯಿನ್ ಆ ಕೊಲೆಗಳ ಬಗ್ಗೆ ಎಲ್ಲ ಇನ್ವೆಸ್ಟಿಗೇಷನ್ ನಡೆಸಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಆ ಕಿಲ್ಲರ್ ಅನ್ನ ಕಂಡು ಹಿಡಿದು ಬಿಟ್ಟು ತನ್ನ ತಮ್ಮನ ಕೊಲೆಗೆ ಕಾರಣವಾದವನಿಗೆ ಯಾವ ರೀತಿಯ ದಂಡನೆಯನ್ನ ಕೊಡಿಸಿದರು ಅನ್ನೋದೇ ಈ ಮೂವಿ. ಕಥೆಯೊಳಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಎಲ್ಲಾ ಸ್ನೇಹಿತರು ವಿಡಿಯೋಗೆ ಒಂದು ಲೈಕ್ ಮಾಡಿ. ಲೈಕ್ ಮಾಡುವಾಗ ಹೈಪ್ ಅಂತ ಒಂದು ಆಪ್ಷನ್ ಬರುತ್ತದೆ, ಅದನ್ನು ಸಹ ಒತ್ತಿ. ಈ ತರ ಹೊಸ ಹೊಸ ಮೂವಿಯ ಎಕ್ಸ್ಪ್ಲನೇಷನ್ ಗಳನ್ನು ನೋಡಕ್ಕೆ ಇಷ್ಟಪಡುವವರು ಕನಸಿನ ಚಿತ್ರ ಕನ್ನಡ ಅನ್ನೋ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಪ್ರಾರಂಭಿಸೋಣ. ಈ ಕಥೆಯ ಪ್ರಾರಂಭದಲ್ಲಿ ಸಾರಾ ಫಿಲಿಪ್ ಅಂತ ಒಂದು ಲೇಡಿಯನ್ನ ತೋರಿಸ್ತಾರೆ. ಇವರೇ ನಮ್ಮ ಮೂವಿಯ ಹೀರೋಯಿನ್. ಈ ಒಂದು ಕ್ಯಾರೆಕ್ಟರ್ ನಲ್ಲಿ ಭಾವನಾ ಅವರೇ ನಟಿಸಿದ್ದಾರೆ. ಇವರಿಗೆ ಜಿಯೋನ್ ಫಿಲಿಪ್ ಅಂತ ಒಬ್ಬ ತಮ್ಮ ಇರ್ತಾನೆ. ಈ ಜಿಯೋನ್ ಫಿಲಿಪ್ ಇದಾನಲ್ವಾ, ಅವನು ಯಾವಾಗ ನೋಡಿದ್ರು ಒಂಥರ ಬೇಜಾರ್ನಲ್ಲಿ ಇರ್ತಾನೆ. ಅವನು ಈ ತರ ಇರಕ್ಕೆ ಕಾರಣ ಏನಂದ್ರೆ, ಒಂದು ದಿನ ಇವರ ತಂದೆ ತಾಯಿಯ ವೆಡ್ಡಿಂಗ್ ಆನಿವರ್ಸರಿ ಆದ ಕಾರಣ ಫ್ಯಾಮಿಲಿಯಾಗಿ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಹಾಗೆ ಒಟ್ಟಿಗೆ ಹೋಗ್ತಾ ಇರುವಾಗ ತಂದೆ ತಾಯಿಗೆ ಸರ್ಪ್ರೈಸ್ ಕೊಡಕ್ಕೋಸ್ಕರ ಕೇಕ್ ಕಟ್ ಮಾಡುವಾಗ್ಲೆಲ್ಲ ಪ್ರಾಪ್ಸ್ ಅಂತ ಒಂದನ್ನ ಹೊಡ್ಸ್ತಾರಲ್ವಾ, ಅದನ್ನ ಹೊಟ್ಟಿಸ್ತಾನೆ. ಜಿಯೋನ್ ಫಿಲಿಪ್ ಇದನ್ನ ಹೊಡ್ಸಿದಾಗ ಡ್ರೈವ್ ಮಾಡ್ತಿದ್ದ ತಂದೆ ಕಾರನ್ನ ಹೋಗಿ ಎಲ್ಲೋ ಗುದ್ದುತ್ತಾರೆ. ಹಾಗೆ ಅಲ್ಲಿ ಒಂದು ಭಯಂಕರವಾದ ಆಕ್ಸಿಡೆಂಟ್ ನಡೆಯುತ್ತದೆ. ಈ ಆಕ್ಸಿಡೆಂಟ್ ನಲ್ಲಿ ಸ್ಪಾಟ್ ನಲ್ಲೇ ಹೀರೋಯಿನ್ ತಂದೆ ತಾಯಿಯವರು ತೀರಿ ಹೋಗಿರ್ತಾರೆ. ತಂದೆ ತಾಯಿ ಸಾವಿಗೆ ತಾನೇ ಕಾರಣ ಅನ್ನೋ ಒಂದು ಪಶ್ಚಾತ್ತಾಪದಿಂದಲೇ ತಾನು ಕೂಡ ಸೂಸೈಡ್ ಮಾಡ್ಕೋಬೇಕು ಅಂತ ಬೇಜಾರ್ನಲ್ಲಿ ಸುತ್ತುತ್ತಾ ಇರ್ತಾನೆ. ಆದರೆ ಅವನಿಗೆ ಅಂತ ಸ್ವಂತವಾಗಿರುವ ಅಕ್ಕ ಅವನನ್ನ ಹೇಗಾದ್ರೂ ಕಾಪಾಡ್ಬೇಕು. ಯಾಕಂದ್ರೆ ತಂದೆ ತಾಯಿ ತೀರಿ ಹೋದರು, ಇನ್ನು ಇವನಿಗೂ ಏನಾದ್ರೂ ಆದ್ರೆ ತನಗೆ ಸ್ವಂತ ಅಂತ ಯಾರು ಇರುವುದಿಲ್ಲ. ಹಾಗಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ತಮ್ಮ ಜಿಯೋನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅವನನ್ನ ಕರ್ಕೊಂಡು ಮಧ್ಯೆ ಮಧ್ಯೆ ಸೈಕಾಟ್ರಿಸ್ಟ್ ಡಾಕ್ಟರ್ ಹತ್ರ ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ತರ ಏನೇ ನಮ್ ಹೀರೋಯಿನ್ ಜೀವನ ನಡೀತಾ ಇದ್ದರೂ ಇವರ ಲೈಫ್ ನಲ್ಲಿರುವ ಹಲವಾರು ಪ್ರಾಬ್ಲಮ್ಸ್ ಗಳನ್ನ ಡೈವರ್ಟ್ ಮಾಡುವ ಒಂದೇ ಒಂದು ಸ್ಥಳ ಅಂದ್ರೆ ಇವರು ಕೆಲಸ ಮಾಡುತ್ತಿರುವ ಫಾರೆನ್ಸಿಕ್ ಟೀಮ್. ಹಾಗೆ ನಮ್ ಹೀರೋಯಿನ್ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇರುವಾಗ ನೀರಜ್ ಅನ್ನೋ ಒಂದು ಹುಡುಗ ಸೂಸೈಡ್ ಮಾಡಿ ತೀರ್ಕೊಂಡಿದ್ದಾನೆ ಅನ್ನೋ ವಿಷಯ ತಿಳಿಯುತ್ತದೆ. ಅವನ ಫಾರೆನ್ಸಿಕ್ ರಿಪೋರ್ಟ್ ಗಳನ್ನೆಲ್ಲ ನಮ್ಮ ಹೀರೋಯಿನೇ ಚೆಕ್ ಮಾಡ್ತಾರೆ. ಈ ಸೂಸೈಡ್ ಮಾಡ್ಕೊಂಡಿರುವ ನೀರಜದು ಕೇಸನ್ನ ನೋಡ್ತಾ ಇರೋದು ACP ರಹಮಾನಿಗಾದ್ರೆ ಇವರ ಪಾಸ್ಟ್ ಲೈಫ್ ನಲ್ಲಿ ಏನೋ ಒಂದು ಟ್ರಾಜಡಿ ನಡೆದಿದೆ. ಅದ್ರಿಂದ ಹೊರಗಡೆ ಬರಕ್ಕಾಗದೆ ಯಾವ ಕೇಸನ್ನು ತುಂಬಾ ಸೀರಿಯಸ್ ಆಗಿ ತಗೊಳ್ಳದೆ ಹಾಗೆ ಕೇರ್ಲೆಸ್ ಆಗಿ ನಡೀತಾ ಇರ್ತಾರೆ. ಹೇಗಿರುವಾಗ ನೀರಜ್ ಅನ್ನೋ ಹುಡುಗನ ಕೇಸ್ ಒಂದ್ ಕಡೆ ನಡೀತಾ ಇದ್ರೆ, ಇನ್ನೊಂದ್ ಕಡೆ ನಮ್ಮ ಹೀರೋನ್ ಕೆಲಸವೆಲ್ಲ ಮುಗಿಸಿ ಆಫೀಸ್ ನಿಂದ ಫ್ಲಾಟ್ ಗೆ ಬಂದು ನೋಡಿದ್ರೆ ಫ್ಲಾಟ್ ನಲ್ಲಿ ತಮ್ಮನನ್ನ ಕಾಣಿಸುವುದಿಲ್ಲ. ತಮ್ಮನನ್ನ ಕಾಣಿಸದೇ ಇದ್ದಾಗ ಹೀರೋಯಿನ್ ತುಂಬಾನೇ ಟೆನ್ಷನ್ ಆಗ್ತಾರೆ. ಅಷ್ಟರಲ್ಲಿ ಜಿಯೋನ್ ಒಂದು ವಾಯ್ಸ್ ಮೆಸೇಜ್ ಅನ್ನ ಕಳಿಸ್ತಾನೆ. ಅಕ್ಕ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಮನೆಯೊಳಗಡೆನೆ ಕೂತು ಒಂಥರ ಬೋರ್ ಹೊಡೆದಾಗ ಪಕ್ಕದಲ್ಲಿರುವ ಫ್ರೆಂಡ್ ನ ಪೆಟ್ ಶಾಪ್ ಗೆ ಬಂದಿದ್ದೀನಿ. ಆ ಮೆಸೇಜ್ ಕೇಳಿದ್ರು ಸಹ ನಮ್ಮ ಹೀರೋಯಿನ್ಗೆ ಏನೋ ಒಂಥರ ಡೌಟ್ ಇರುತ್ತದೆ. ಸೊ ಆ ಪೆಟ್ ಶಾಪ್ ಗೆ ಹೋಗಿ ತಮ್ಮನನ್ನ ಒಂದ್ಸಲ ನೋಡಿ ಬಂದ್ಬಿಡುವ. ಹಾಗೆ ಹೀರೋನ್ ಹೋಗೋ ದಾರಿಯಲ್ಲಿ ಆಲ್ಬಿನ್ ಅಂತ ಒಬ್ಬರು ಇರ್ತಾರೆ, ನಮ್ಮ ಹೀರೋಯಿನ್ ಬಾಯ್ ಫ್ರೆಂಡ್. ಅವರಿಗೆ ಕಾಲ್ ಮಾಡಿಬಿಟ್ಟು, ನಾನು ಈ ತರ ಪಕ್ಕದಲ್ಲಿರುವ ಪೆಟ್ ಶಾಪ್ ಗೆ ಹೋಗಿ ಬರ್ತೀನಿ, ತಮ್ಮನನ್ನ ಕಾಣಿಸ್ತಾ ಇಲ್ಲ ಅಂತಲ್ಲ ಹೇಳ್ಬಿಟ್ಟು ಪೆಟ್ ಶಾಪ್ ಗೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಅಂಗಡಿ ಮುಚ್ಚಿರ್ತಾರೆ, ತಮ್ಮನನ್ನು ಸಹ ಕಾಣಿಸ್ತಾ ಇರುವುದಿಲ್ಲ. ಶಾಪ್ದು ಓನರ್ ಗೆ ಕಾಲ್ ಮಾಡಿ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ತಮ್ಮ ಇಲ್ಲಿಗೆ ಹೋದ, ಏನ್ ಮಾಡ್ಕೊಂಡ, ನಮ್ ಹೀರೋನಿಗೆ ಏನು ಗೊತ್ತಾಗುವುದಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲೇ ನಮ್ಮ ಹೀರೋನ್ ಬಾಯ್ ಫ್ರೆಂಡ್ ಆದ ಆಲ್ಬಿನ್ ಅವರನ್ನ ಸ್ಟೇಷನ್ ಗೆ ಕರ್ಕೊಂಡೋಗಿ ತಮ್ಮ ಕಾಣಿಸ್ತಾ ಇಲ್ಲ ಅಂತ ಕೇಸನ್ನ ಫೈಲ್ ಮಾಡ್ತಾರೆ. ಈ ಕೇಸನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೋಗ್ತಿರೋರು ಅದು ಬೇರೆ ಯಾರು ಅಲ್ಲ, ನಾವು ಸ್ವಲ್ಪ ಮುಂಚೆ ನೋಡಿರುವ ACP ರಹಮಾನ್ ಅವರೇ. ಅವ್ರು ನೋಡಿದ್ರೆ ಯಾವ ಕೇಸನ್ನು ಸಹ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಲ್ವಾ. ಹಾಗೇನೆ ಹೀರೋನ್ ತಮ್ಮಂದು ಕೇಸನ್ನು ಸಹ ಅಷ್ಟೇನು ಸೀರಿಯಸ್ ಆಗಿ ತಗೊಳ್ಳದೆ ಅವ್ರ ಪಾಡಿಗೆ ಅವರು ಸುತ್ತುತ್ತಾ ಇರ್ತಾರೆ. ಆದ್ರೆ ನಮ್ಮ ಹೀರೋನ್ ಬಿಡೋ ರೀತಿಯಲ್ಲಿ ಇರ್ಲಿಲ್ಲ. ತನ್ನ ತಮ್ಮನಿಗೆ ಏನಾಯ್ತು, ಅವನು ಎಲ್ಲಿ ಹೋದ ಅಂತ ನಿರಂತರವಾಗಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇರುವಾಗ್ಲೇ ಇವರಿಗೆ ಒಂದು ಶಾಕಿಂಗ್ ಆಗಿರುವ ನ್ಯೂಸ್ ಬರುತ್ತದೆ. ಏನಂದ್ರೆ ಹೀರೋಯಿನ್ ತಮ್ಮ ತೀರಿ ಹೋದ, ಅದು ಸೂಸೈಡ್ ಮಾಡ್ಕೊಂಡು. ಅವನು ತೀರಿ ಹೋದ ಪಕ್ಕದಲ್ಲಿ ಒಂದು ಪಾಯ್ಸನ್ ಬಾಟ್ಲ್ ಅನ್ನ ಕಂಡು ಹಿಡಿದಿರ್ತಾರೆ. ತನಗೆ ಅಂತ ಸ್ವಂತವಾಗಿದ್ದ ಒಬ್ಬನೇ ತಮ್ಮ ಕೂಡ ತೀರಿ ಹೋಗ್ತಾನೆ. ಇದರಿಂದ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗುತ್ತದೆ.
ಇವರ ತಮ್ಮನ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ರಿಪೋರ್ಟ್ ನಲ್ಲಿ ಒಂದು ನಿರ್ದಿಷ್ಟವಾದ ಕೆಮಿಕಲ್ ಅವನ ಬಾಡಿಯಲ್ಲಿ ಇರೋದಾಗಿ ಮೆನ್ಷನ್ ಮಾಡಿರ್ತಾರೆ. ಅದು ಏನು ಕೆಮಿಕಲ್ ಅಂದ್ರೆ ಪ್ರಾಫಿನ್. ಇದೇ ಕೆಮಿಕಲ್ ಇದಕ್ಕಿಂತ ಮುಂಚೆ ಬೇರೊಂದು ರಿಪೋರ್ಟ್ ನಲ್ಲಿ ನೋಡಿದೀನಿ ಅಂತ ಹೀರೋನ್ ಯೋಚನೆ ಮಾಡಿ ನೋಡುವಾಗ್ಲೇ ಪ್ರಾರಂಭದಲ್ಲಿ ನೀರಜ್ ಅಂತ ಒಂದು ಹುಡುಗ ಇವ್ರ ತಮ್ಮಂತರನೇ ಸೂಸೈಡ್ ಮಾಡ್ಕೊಂಡು ತೀರಿ ಹೋಗಿದ್ದ ಅಲ್ವಾ. ಅವನ ಫಾರೆನ್ಸಿಕ್ ರಿಪೋರ್ಟ್ ಗಳನ್ನೆಲ್ಲ ನಮ್ಮ ಹೀರೋನೇ ನೋಡ್ಕೊಂಡಿರ್ತಾರಲ್ವಾ. ಅದರಲ್ಲಿದ್ದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕೂಡ ಆ ಡಾಕ್ಟರ್ ಪ್ರಾಫಿನ್ ಅನ್ನೋ ಒಂದು ಕೆಮಿಕಲ್ ಅನ್ನೇ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಕೆಮಿಕಲ್ ಪೇಷಂಟ್ಸ್ ಗಳನ್ನ ಆಪರೇಷನ್ ಮಾಡುವಾಗ ಕೊಡುವ ಒಂದು ಮದ್ದಾಗಿದೆ. ಸೇಮ್ ಅದೇ ಸಬ್ಸ್ಟೆನ್ಸ್ ನಮ್ಮ ಹೀರೋಯಿಂದು ತಮ್ಮನ್ ಬಾಡಿಯಲ್ಲಿ ಕೂಡ ಇತ್ತು. ಸೊ ತನ್ನ ತಮ್ಮಂದು ಒಂದು ಆತ್ಮಹತ್ಯೆ ಅಲ್ಲ, ಯಾರೋ ಬೇಕು ಅಂತಲೇ ಕೊಲೆ ಮಾಡಿರೋದು ಅಂತ ಹೀರೋ ನಂಬಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ನಲ್ಲಿ ಸ್ಟೇಷನ್ ಗೆ ಹೋಗ್ಬಿಟ್ಟು 2 ಕೊಲೆಗಳ ಬಗ್ಗೆ ಹೇಳಿ ಇನ್ನೂ ಸಹ ನೀವು ಈ ಕೇಸ್ ಅನ್ನ ಸೀರಿಯಸ್ ಆಗಿ ತಗೊಳ್ಳದೆ ಇದ್ರೆ ಇನ್ನು ಕೂಡ ಇದೇ ಪ್ಯಾಟರ್ನ್ ನಲ್ಲಿ ಕೊಲೆಗಳು ನಡೆಯಕ್ಕಿರುವ ಸಾಧ್ಯತೆಗಳು ಇವೆ. ಹಾಗೆ ಎಲ್ಲಾದ್ರೂ ಕೊಲೆಗಳು ನಡೆದ್ರೆ ನಾನು ನಿಮ್ಮ ಮೇಲೆ ಕೇಸ್ ಕೊಡ್ಬೇಕಾಗುತ್ತದೆ ಹಾಗಂತೆಲ್ಲ ಹೇಳಿ ಹೀರೋಯಿನ್ ಬರ್ತಾಳೆ. ಅವಾಗ್ಲೂ ಕೂಡ ACP ರಹಮಾನ್ ಇದನ್ನ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಅಲ್ಲಿಂದ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ನಲ್ಲಿ ಅದೇ ಪ್ಯಾಟರ್ನ್ ನಲ್ಲಿ ಆ ಊರಿನ ಒಂದು ಹುಡುಗಿ ಸೂಸೈಡ್ ಮಾಡಿ ತೀರ್ಕೊಂಡಿದ್ದಾಳೆ. ಆ ಹುಡುಗಿಯ ದೇಹದಲ್ಲಿ ಕೂಡ ಆ ಒಂದು ಕೆಮಿಕಲ್ ಇದ್ದ ರಿಪೋರ್ಟ್ ಸಿಕ್ಕಿರುತ್ತದೆ. ಅಷ್ಟೇ ಈ ಕೇಸ್ ಅನ್ನ ನಮ್ ಹೀರೋಯಿನ್ ಕೈಗೆತ್ತಿಕೊಳ್ಳುತ್ತಾಳೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಮೊತ್ತ ಪೊಲೀಸ್ ಟೀಮ್ ಅವರು ಕೂಡ ಈ ಒಂದು ಕೇಸ್ ನಲ್ಲಿ ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ ಅಂತ ಎಲ್ಲರ ಮೇಲೆ ಕೇಸ್ ಹಾಕ್ಬಿಟ್ಟು ಇವರೇ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ನಡೆಸಕ್ಕೆ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ACP ರಹಮಾನ್ ಅವ್ರನ್ನ ಮೇಲಧಿಕಾರಿಗಳು ಕರೆದು ಬಿಟ್ಟು ಏನು ಆ ಹುಡುಗಿ ನಮ್ ಡಿಪಾರ್ಟ್ಮೆಂಟ್ ಮೇಲೇನೆ ಕೇಸ್ ಹಾಕಿದಾಳೆ, ಇದು ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆನೆ ಅತಿ ದೊಡ್ಡ ಅವಮಾನ, ನೀನೇನ್ ಮಾಡ್ತೀಯ ಅಂತ ಗೊತ್ತಿಲ್ಲ, ಈ 3 ಸೂಸೈಡ್ ಕೇಸ್ ಗಳನ್ನ ನೀನೆ ಇನ್ವೆಸ್ಟಿಗೇಷನ್ ಮಾಡ್ತೀಯ ಹಾಗಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಇವಾಗ್ಲೇ ACP ರಹಮಾನ್ ಯಾತಕ್ಕೋಸ್ಕರ ಯಾವ ಕೇಸನ್ನು ಸಹ ಸೀರಿಯಸ್ ಆಗಿ ತಗೊಳ್ತಿಲ್ಲ ಅಂತ ಅವರ ಪಾಸ್ಟ್ ಲೈಫ್ ನಲ್ಲಿ ನಡೆದಿರುವ ಒಂದು ಟ್ರಾಜಿಡಿಯನ್ನ ನಮ್ ಜೊತೆ ಹೇಳ್ತಾರೆ. ಕೆಲವು ತಿಂಗಳುಗಳ ಮುಂಚೆ ACP ರಹಮಾನ್ ಅವರು ತುಂಬಾನೇ ಸಿನ್ಸಿಯರ್ ಆಗಿರುವ ಒಂದು ಪೊಲೀಸ್ ಆಫೀಸರೇ ಆಗಿದ್ದರು. ಅವಾಗ ಇವರಿಗೆ ಒಂದು ಕೇಸ್ ಬರುತ್ತದೆ. ಅದೇನಂದ್ರೆ ಶ್ರೀಮಂತ ಕುಟುಂಬದ ಒಂದು ಹುಡುಗಿ ಹಾಗೂ ಸಾಧಾರಣ ಕುಟುಂಬದ ಒಂದು ಹುಡುಗ ಲವ್ ಮಾಡ್ತಾ ಇದ್ದರು. ಆ ಕಪಲ್ಸ್ ನಮ್ ರಹಮಾನ್ ಹತ್ತಿರ ಸಹಾಯ ಕೇಳ್ಕೊಂಡು ಬಂದಿರ್ತಾರೆ. ಈ ತರ ಶ್ರೀಮಂತ ಕುಟುಂಬದವರು ತುಂಬಾನೇ ಪ್ರೆಷರ್ ಕೊಡ್ತಿದ್ದಾರೆ ಅಂತ. ತುಂಬಾನೇ ಸಿನ್ಸಿಯರ್ ಆಗಿರುವ ನಮ್ಮ ACP ರಹಮಾನ್ ಅವರು ಆ ಕಪಲ್ಸ್ ಗೆ ಆಶ್ರಯ ನೀಡಿ ಸೇಫ್ ಗಾರ್ಡ್ ಮಾಡಿರ್ತಾರೆ. ಆದರೆ ಈ ಶ್ರೀಮಂತ ಕುಟುಂಬದವರು ಆ ಕಪಲ್ಸ್ ಅನ್ನ ಹುಡುಕಿ ಕಂಡು ಹಿಡಿದು ಅವರ ಮಗಳನ್ನ ಲವ್ ಮಾಡಿರುವ ದಿಲೀಪ್ ಅನ್ನೋ ಹುಡುಗನನ್ನ ತುಂಬಾನೇ ಕ್ರೂರವಾಗಿ ಕೊಲೆ ಮಾಡಿರ್ತಾರೆ. ದಿಲೀಪ್ ತೀರಿ ಹೋದ ಅನ್ನೋ ದುಃಖದಲ್ಲಿ ಆ ಹುಡುಗಿ ಸಹ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಹೀಗೆ ತನ್ನನ್ನು ನಂಬಿ ಬಂದ ಆ ಕಪಲ್ಸ್ ಅನ್ನ ಕಾಪಾಡಕ್ಕೆ ಆಗ್ಲಿಲ್ಲ ಅನ್ನೋ ಒಂದು ತಪ್ಪಿತಸ್ಥ ಭಾವನೆ. ಆ ಒಂದು ಟ್ರಾಮಾದಿಂದ ಅವಳ ಫ್ಯಾಮಿಲಿ ಅವ್ರನ್ನ ಕರೆಸಿ ತುಂಬಾನೇ ಹೊಡಿತಾರೆ. ಎಷ್ಟು ಹೊಡಿತಾರೆ ಅಂದ್ರೆ ಕೋಮಾಗೆ ಹೋಗುವಷ್ಟು ಹೊಡೆದು ಬಿಡ್ತಾರೆ. ತನ್ನನ್ನು ನಂಬಿ ಬಂದ ಆ 2 ವ್ಯಕ್ತಿಗಳನ್ನು ಕಾಪಾಡಕ್ಕೆ ಆಗ್ಲಿಲ್ಲ ಅನ್ನೋ ಒಂದು ದುಃಖದಲ್ಲಿನೇ ನಮ್ ACP ರಹಮಾನ್ ಅವರು ಯಾವುದೇ ಕೇಸನ್ನ ಇವಾಗ ಸೀರಿಯಸ್ ಆಗಿ ತಗೊಳ್ಳದೆ ಕೇರ್ಲೆಸ್ ಆಗಿ ಸುತ್ತಾಡ್ತಾ ಇದ್ದಾರೆ. ಆದ್ರೆ ಇವಾಗ ಮೇಲಧಿಕಾರಿಗಳು ಕೊಡುತ್ತಿರುವ ಪ್ರೆಷರ್ ನಿಂದ ಬೇರೆ ದಾರಿನೇ ಇಲ್ಲದೆ ನಮ್ ಹೀರೋಯಿಂದು ತಮ್ಮೊಂದು ಸೂಸೈಡ್ ಕೇಸ್ ಹಾಗೂ ಮತ್ತಿಬ್ಬರ ಸೂಸೈಡ್ ಕೇಸ್ ಬಗ್ಗೆ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ನಡೆಸಕ್ಕೆ ಶುರು ಮಾಡ್ತಾರೆ. ನಮ್ ಹೀರೋಯಿನ್ ತನ್ನ ತಮ್ಮನ ಸಾವಿಗೆ ಯಾರು ಕಾರಣ ಅಂತ ಹುಡುಕುತ್ತಾ ಇದ್ರಲ್ವಾ. ಹಾಗೆ ಹುಡುಕುತ್ತಾ ಇರುವಾಗ್ಲೇ ತನ್ನ ತಮ್ಮ ತೀರಿ ಹೋದ ಆ ಸ್ಥಳದಿಂದ ಒಂದು ಕಾರ್ ಟೈರ್ದು ಮಾರ್ಕ್ ಸಿಕ್ಕಿರುತ್ತದೆ. ಈ ಒಂದು ಮಾರ್ಕ್ ಬಗ್ಗೆ ನಮ್ ಹೀರೋಯಿನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸಹ ಹೇಳಿರ್ತಾಳೆ. ಈ ವಿಷಯ ತಿಳಿದಾಗ ಇವಾಗ ಇನ್ವೆಸ್ಟಿಗೇಷನ್ ನಡೆಸ್ತಿರುವ ACP ರಹಮಾನ್ ಅವರು ಏನ್ ಮಾಡ್ತಾರೆ ಅಂದ್ರೆ ಹೀರೋಯಿನ್ ತಮ್ಮ ತೀರಿ ಹೋದ ಅಲ್ಲಿಂದ ಸಿಕ್ಕಿರುವ ಕಾರ್ ಮಾರ್ಕ್ ಹಾಗೂ ಮೊದಲು ತೀರಿ ಹೋದಲ್ವಾ ನೀರಜ್ ಅಂತ ಹಾಗೂ ಕೊನೆಯದಾಗಿ ಕೊಲೆಯಾದ ಆ ಒಂದು ಹುಡುಗಿ ಇವರು ತೀರಿ ಹೋದ ಕಡೆಯೆಲ್ಲ ಈ ಒಂದು ಟೈರ್ ಮಾರ್ಕ್ ಇದೆಯಾ ಅಂತ ಹುಡುಕಕ್ಕೆ ಶುರು ಮಾಡ್ತಾರೆ. ಹಾಗೆ ಚೆಕ್ ಮಾಡಿ ನೋಡಿದಾಗ ಈ 3 ಜನರು ತೀರಿ ಹೋದ ಆ ಸ್ಥಳದಲ್ಲಿ ಆ ಒಂದು ಕಾರ್ದು ಟೈರ್ ಮಾರ್ಕ್ ಇರುತ್ತದೆ. ಅದು ಯಾವ ಗಾಡಿಯ ಟೈರ್ ಅಂದ್ರೆ ಬ್ಯಾಂಕ್ ATM ಗಳಲ್ಲೆಲ್ಲ ಹಣ ತುಂಬಸಕ್ಕೆ ಹಣ ತರುವ ಗಾಡಿ ಇರುತ್ತಲ್ವಾ ಆ ತರ ಗಾಡಿ. ಆ 3 ಜನರು ತೀರಿ ಹೋದ ಕಡೆಯಲ್ಲಿರುವ CCTV ಗಳನ್ನ ಚೆಕ್ ಮಾಡಿದಾಗ್ಲೂ ಸಹ ಅದೇ ಗಾಡಿಯ ಫೋಟೇಜ್ ಸಿಕ್ಕಿರುತ್ತದೆ. ಸೊ ಹೀರೋಯಿನ್ ಅನ್ಕೊಂಡಿರೋದು ನಿಜಾನೇ, ಹೀರೋಯಿನ್ ತಮ್ಮ ಸೂಸೈಡ್ ಮಾಡ್ಕೊಂಡಿರ್ಲಿಲ್ಲ, ಅದೊಂದು ವೆಲ್ ಪ್ಲಾನ್ಡ್ ಮರ್ಡರ್ ಆಗಿತ್ತು. ಈ ಕೊಲೆಗಳಿಗೆಲ್ಲ ಕಾರಣ ಯಾರು ಅಂತ ಒಂದ್ ಕಡೆ ನಮ್ ACP ರಹಮಾನ್ ಅವರು ಹಾಗೂ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಕೂಡ ವಿಚಾರಿಸ್ತಾ ಇರ್ತಾರೆ. ಇವಾಗ ನಮ್ ACP ರಹಮಾನ್ ಯಾವ ಪ್ಯಾಟರ್ನ್ ನಲ್ಲಿ
ಎಲ್ಲಿ ವಿಚಾರಿಸ್ತಿದ್ದಾರೆ ಅಂದ್ರೆ ತೀರಿ ಹೋದ ಆ 3 ವ್ಯಕ್ತಿಗಳು ಸಹ ಸೈಕಲಾಜಿಕಲಿ ಆಗಿ ಎಫೆಕ್ಟ್ ಆಗಿರುವ ಪೇಷಂಟ್ಸ್. ಅದು ಅಲ್ಲ, ಒಂದೇ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತೆಗಿತಾ ಇದ್ದರು. ಇವಾಗ ನಮ್ಮ ACP ರಹಮಾನ್ ಆ ಒಂದು ಸೈಕ್ಯಾಟ್ರಿಕ್ ಹಾಸ್ಪಿಟಲ್ ಗೆ ಹೋಗಿ ಈ 3 ಜನರ ಡೀಟೇಲ್ಸ್ ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ. ಈ 3 ಜನರಿಗೂ ಸಂಬಂಧನೇ ಇಲ್ಲದ ಯಾರಾದ್ರೂ ಹಾಸ್ಪಿಟಲ್ ಗೆ ಬಂದ್ಬಿಟ್ಟು ಇವರ ಬಗ್ಗೆ ವಿಚಾರಿಸ್ಕೊಂಡು ಹೋದ್ರ. ಅದಕ್ಕೆ ಅಲ್ಲಿದ್ದ ಕೆಲಸದವರೆಲ್ಲರೂ ಹೌದು ಪ್ರಸಾದ್ ಅಂತ ಹೇಳುವ ಒಬ್ಬರು ಈ 3 ಜನರ ಡೀಟೇಲ್ಸ್ ಗಳನ್ನೆಲ್ಲ ಕೇಳಿ ಹೋಗಿದ್ದರು. ಹಾಗಂತ ಹೇಳಿದಾಗ ACP ರಹಮಾನ್ ಅವರು ಈ ಪ್ರಸಾದ್ ಯಾರು ಅಂತ ಅವರ ಟೀಮ್ ಅವ್ರನ್ನ ಇಟ್ಕೊಂಡು ಹುಡುಕಕ್ಕೆ ಶುರು ಮಾಡಿದ್ರು. ಹಾಗೆ ಕಟ್ ಮಾಡಿದ್ರೆ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತಮ್ಮನನ್ನ ಕೊಲೆ ಮಾಡಿದವರು ಯಾರು ಅಂತ ವಿಚಾರಿಸ್ತಾ ಇದಾರಲ್ವಾ. ಹಾಗೆ ಇವರ ತಮ್ಮ ತೀರಿ ಹೋಗೋದಕ್ಕಿಂತ ಮುಂಚೆ ಒಂದು ವಾಯ್ಸ್ ಮೆಸೇಜ್ ಅನ್ನ ಕಳ್ಸಿದ್ರಲ್ವಾ, ಅದನ್ನ ಪುನಃ ಕೇಳ್ತಾ ಇರ್ತಾರೆ. ಯಾಕೆ ಇವರು ಅದನ್ನ ಪುನಃ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಒಂದು ವಾಯ್ಸ್ ಮೆಸೇಜ್ ನ ಕೊನೆಯಲ್ಲಿ ಅವಳ ತಮ್ಮ ಪರಿಚಯ ಇರುವ ಯಾವುದೋ ವ್ಯಕ್ತಿಗೆ ಹಾ ಅಂತ ಹೇಳಿರೋ ಒಂದು ಸೌಂಡ್ ಇರುತ್ತದೆ. ಹಾಗಾದ್ರೆ ಅವನು ಕೊನೆಯದಾಗಿ ಅಕ್ಕಳಿಗೆ ಆ ಒಂದು ವಾಯ್ಸ್ ಮೆಸೇಜ್ ಅನ್ನ ಕಳಿಸುವಾಗ ಕೊನೆಯದಾಗಿ ಯಾರೋ ಅವನನ್ನ ನೋಡಕ್ಕೆ ಬಂದಿದ್ದಾರೆ. ಅದು ಅವಳ ತಮ್ಮನಿಗೆ ತುಂಬಾನೇ ಪರಿಚಯ ಇರುವ ಯಾರೋ. ಯಾಕಂದ್ರೆ ನಾವು ತುಂಬಾ ಪರಿಚಯ ಇರುವವ್ರ ಜೊತೆ ಹೇಗೆ ಮಾತಾಡ್ತೀವೋ ಅದೇ ತರನೇ ಆ ಒಂದು ವಾಯ್ಸ್ ನಲ್ಲಿ ಇತ್ತು. ಆ ಒಂದು ವಾಯ್ಸ್ ಮೆಸೇಜ್ ನಲ್ಲಿ ಇರುವವರು ಯಾರಾಗಿರಬಹುದು? ಹಾಗೆ ನೆಕ್ಸ್ಟ್ ಸೀನ್ ನಲ್ಲಿ ನಮ್ಮ ಹೀರೋನ್ ಅವಳ ಫಿಯಾನ್ಸಿಯಾದ ಆಲ್ಬಿನ್ ಗೆ ಕಾಲ್ ಮಾಡಿಬಿಟ್ಟು ಇದರ ಬಗ್ಗೆ ಹೇಳ್ತಾಳೆ. ನಂತರ ಒಂದು ವಾಯ್ಸ್ ಇಂಜಿನಿಯರ್ ನ ಕರೆಸಿಬಿಟ್ಟು ಆ ಒಂದು ವಾಯ್ಸ್ ನ ತುಂಬಾನೇ ಕ್ಲಿಯರ್ ಆಗಿ ಕೇಳ್ತಾರೆ. ಹಾಗೆ ಕೇಳಿ ನೋಡುವಾಗ ಹೇಗೆ ಇವಳ ತಮ್ಮ ಆ ಕಡೆ ಇದ್ದ ವ್ಯಕ್ತಿ ಜೊತೆ ಮಾತನಾಡಿದ್ನೋ ಅದೇ ತರ ಆ ವ್ಯಕ್ತಿ ಕೂಡ ತಮ್ಮನ ಜೊತೆ ಮಾತನಾಡಿರ್ತಾನೆ. ಅದು ಕೂಡ ಆ ಒಂದು ವಾಯ್ಸ್ ಮೆಸೇಜ್ ನಲ್ಲಿ ರೆಕಾರ್ಡ್ ಆಗಿರುತ್ತದೆ. ಹಾಗಾದ್ರೆ ಕೊನೆಯದಾಗಿ ಇವರ ತಮ್ಮ ಕೊಲೆಯಾಗೋದಕ್ಕಿಂತ ಮುಂಚೆ ಯಾರೋ ಒಬ್ಬರು ಅವನನ್ನ ಮೀಟ್ ಆಗಕ್ಕೆ ಬಂದಿದ್ದಾರೆ. ಅದು ಅವನಿಗೆ ತುಂಬಾನೇ ಪರಿಚಯ ಇರುವ ಯಾರೋ. ಆ ವ್ಯಕ್ತಿ ಯಾರಾಗಿರಬಹುದು? ಈ ತರ ಎಲ್ಲ ಒಂದ್ ಕಡೆ ನಮ್ ಹೀರೋನ್ ವಿಚಾರಿಸ್ತಾ ಇದ್ದರೆ ಅಲ್ಲಿಂದ ಕಟ್ ಮಾಡಿದ್ರೆ ಇನ್ನೊಂದ್ ಕಡೆ ACP ರಹಮಾನ್ ಅವರು ಸೈಕ್ಯಾಟ್ರಿಕ್ ಡಾಕ್ಟರ್ ಹತ್ತಿರ ಆ 3 ಜನರ ಡೀಟೇಲ್ಸ್ ಗಳನ್ನು ಕಲೆಕ್ಟ್ ಮಾಡಿದ ಪ್ರಸಾದ್ ಎನ್ನುವವರನ್ನ ಕಂಡು ಹಿಡಿಯುತ್ತಾರೆ. ಅವನನ್ನ ಇವಾಗ ಕಸ್ಟಡಿಗೆ ತಗೊಂಡು ತುಂಬಾನೇ ಹೊಡೆದು ಬಿಟ್ಟು ಯಾರಿಗೋಸ್ಕರನೋ ನೀನು ಈ ಪೇಷಂಟ್ಸ್ ಗಳ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿರೋದು, ನೀನೇನ ಈ ಕೊಲೆ ಮಾಡಿರೋದು ಹಾಗಂತೆಲ್ಲ ಕೇಳಿದಾಗ ಆ ಪ್ರಸಾದ್ ಅನ್ನೋನು ಅಯ್ಯೋ ಸರ್ ಆ ಕೊಲೆಗಳನ್ನ ನಾನು ಮಾಡ್ಲಿಲ್ಲ, ಹೆಸರು ಊರು ಏನು ಗೊತ್ತಿಲ್ಲದೋ ಒಬ್ಬರೇ ನನ್ ಜೊತೆ ಈ ತರ ಸೈಕ್ಯಾಟ್ರಿಕ್ ಡಾಕ್ಟರ್ ಹತ್ತಿರ ಡೀಟೇಲ್ಸ್ ಗಳನ್ನು ಕಲೆಕ್ಟ್ ಮಾಡಿ ಹೋಗಕ್ಕೆ ಹೇಳ್ತಾರೆ. ಹಾಗೆ ಕಲೆಕ್ಟ್ ಮಾಡಿ ಕೊಟ್ರೆ ನನ್ನ ಅಕೌಂಟ್ಗೆ ಅವರು ದುಡ್ಡನ್ನ ಹಾಕ್ತಾರೆ ಹಾಗಂತೆಲ್ಲ ಪ್ರಸಾದ್ ಹೇಳಿದಾಗ ಸರಿ ಆಯ್ತು, ನೀನು ಹೇಗೆ ಈ ಹೆಸರು ಗೊತ್ತಿಲ್ಲದ ವ್ಯಕ್ತಿಗೆ ಇನ್ಫಾರ್ಮೇಶನ್ಸ್ ಗಳನ್ನೆಲ್ಲ ಪಾಸ್ ಮಾಡ್ತೀಯಾ, ಅದೇ ತರ ಅವರು ಹೇಗೆ ನಿನಗೆ ದುಡ್ಡನ್ನ ಕೊಡ್ತಿರೋದು. ಅದಕ್ಕೆ ಆ ಪ್ರಸಾದ್ ನಾನು ಡಾಕ್ಟರ್ ಹತ್ತಿರ ಕಲೆಕ್ಟ್ ಮಾಡಿದ ಪೇಷಂಟ್ಸ್ ಗಳ ಡೀಟೇಲ್ಸ್ ಇರುವ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗಿ ರೈಲ್ವೆ ಸ್ಟೇಷನ್ ನಲ್ಲಿರುವ ಕ್ಲಾಕ್ ರೂಮ್ ನಲ್ಲಿರುವ ಲಾಕರ್ ನಲ್ಲಿ ಇಟ್ಟು ಬರ್ತೀನಿ. ಅದರ ನಂತರ ಆ ಹೆಸರು ಗೊತ್ತಿಲ್ಲದ ವ್ಯಕ್ತಿ ಬಂದು ನಾನು ಇಟ್ಟಿರುವ ಡಾಕ್ಯುಮೆಂಟ್ಸ್ ಅನ್ನ ತಗೊಳ್ತಾರೆ. ಹಾಗೆ ಅವ್ರ ಕೈಗೆ ಆ ಡಾಕ್ಯುಮೆಂಟ್ಸ್ ಸಿಕ್ಕಿದ ತಕ್ಷಣ ನನ್ನ ಅಕೌಂಟ್ಗೆ ದುಡ್ಡು ಬರುತ್ತದೆ. ಬರೀ 50,000ಕ್ಕೋಸ್ಕರನೇ ನಾನು ಈ ಕೆಲಸಗಳನ್ನೆಲ್ಲ ಮಾಡ್ತಿದ್ದೀನಿ ಅಂತ ಪ್ರಸಾದ್ ಹೇಳ್ತಾನೆ. ಸರಿ ಆಯ್ತು, ಇದರ ಹಿಂದ್ಗಡೆ ಯಾವುದೋ ಒಬ್ಬ ನಿಗೂಢ ವ್ಯಕ್ತಿ ಇದ್ದಾನೆ, ಅವನೇ ಈ 3 ಜನರನ್ನ ಕೊಲೆ ಮಾಡಿಬಿಟ್ಟು ಸೂಸೈಡ್ ಕೇಸ್ ಆಗಿ ಮಾಡಿದಾನೆ. ಅವನು ಯಾರಾಗಿರಬಹುದು ಅಂತ ಒಂದ್ ಕಡೆ ನಮ್ ACP ಅವರು ತುಂಬಾನೇ ಸೀರಿಯಸ್ ಆಗಿ ಹುಡುಕುತ್ತಾ ಇದ್ರೆ ಇನ್ನೊಂದ್ ಕಡೆ ನಮ್ ಹೀರೋನಿಗೆ ಇನ್ನೊಂದು ಶಾಕಿಂಗ್ ಆದ ನ್ಯೂಸ್. ಅದು ಏನು ಅಂದ್ರೆ ಹೀರೋಯಿನ್ ಒಟ್ಟಿಗೆನೆ ನಿಂತು ಹೀರೋಯಿನ್ದು ತಮ್ಮನನ್ನ ಕೊಲೆ ಮಾಡಿದವರು ಯಾರು ಅಂತ ಕಂಡು ಹಿಡಿಯಕ್ಕೆ ಸಹಾಯ ಮಾಡಿರುವ ಹೀರೋಯಿನ್ದು ಫಿಯಾನ್ಸಿ ಆಲ್ಬಿನ್ ಇದಾನಲ್ವಾ, ಅವರು ಸಹ ಒಂದು ನಿಗೂಢ ರೀತಿಯಲ್ಲಿ ತೀರಿ ಹೋಗಿರ್ತಾರೆ. ಅವರ ದೇಹದಿಂದಲೂ ಕೂಡ ಆ ಒಂದು ಸೇಮ್ ಕೆಮಿಕಲ್ ಸಿಕ್ಕಿರುತ್ತದೆ. ಆದ್ರೆ ಇದರಲ್ಲಿ ಏನು ವ್ಯತ್ಯಾಸ ಅಂದ್ರೆ ಮೊದಲು ನಡೆದ ಆ 3 ಕೊಲೆಗಳನ್ನ ಕಿಲ್ಲರ್ ಪಕ್ಕಾವಾಗಿ ಪ್ಲಾನ್ ಮಾಡಿಕೊಂಡು ಸೂಸೈಡ್ ಆಗಿ ಚೇಂಜ್ ಮಾಡಿದಾನೆ. ಆದ್ರೆ ಆಲ್ಬಿನ್ ನ ಕೊಲೆ ಮಾತ್ರ ಸ್ವಲ್ಪ ವ್ಯತ್ಯಸ್ತವಾಗಿದೆ. ಅದೇನಂದ್ರೆ ಮೊದಲನೇ ಬಾರಿ ಕೊಲೆಯಾದ ಆ 3 ವ್ಯಕ್ತಿಗಳು ಸೈಕಾಲಜಿಸ್ಟ್ ಪೇಷಂಟ್ಸ್, ಆದ್ರೆ ಆಲ್ಬಿನ್ ಆ ತರ ಅಲ್ಲ. ಆಲ್ಬಿನ್ ಒಬ್ಬ ನಾರ್ಮಲ್ ಆಗಿರುವ ವ್ಯಕ್ತಿ. ಅದೇ ತರ ಕಿಲ್ಲರ್ ಇವೊಂದು ಕೊಲೆ ಒಂದು ಸೂಸೈಡಲ್ ಆಗಿ ಚೇಂಜ್ ಮಾಡದೆ ನೋಡಿದ್ರೇನೆ ಒಂದು ಕೊಲೆ ಅಂತ ಗೊತ್ತಾಗೋ ರೀತಿ ದೇಹದಲ್ಲೆಲ್ಲ ಗಾಯಗಳು ಇರುತ್ತವೆ. ಇವಾಗ ಹೀರೋನ್ಗೆ ಅಂತ ಇದ್ದ ಪಾರ್ಟ್ನರ್ ಕೂಡ ತೀರಿ ಹೋಗಿರ್ತಾರೆ. ಹೀಗೆ ನಿರಂತರವಾಗಿ ಕೊಲೆಯಾದವರನ್ನ ಪೋಸ್ಟ್ ಮಾರ್ಟಮ್ ಮಾಡುವ ಡಾಕ್ಟರ್ ಹತ್ತಿರ ಹೋಗ್ಬಿಟ್ಟು ಇವಾಗ ರೀಸೆಂಟ್ ಆಗಿನ ಈ ತರ ಕೊಲೆಗಳು ನಡೀತಿರೋದು ಅಥವಾ ಇದಕ್ಕಿಂತ ಮುಂಚೆ ಈ ತರ ಕೇಸ್ಗಳು ಬಂದಿದೆಯಾ ಅಂತ ಕೇಳಿದಾಗ ಸುಮಾರು 11 ವರ್ಷಗಳ ಹಿಂದೆ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದ ಜೆಸಿ ಅನ್ನುವರು ಸಹ ಸೇಮ್ ಇದೇ ಪ್ಯಾಟರ್ನ್ ನಲ್ಲಿ ತೀರಿ ಹೋಗಿದ್ದರು. ಆದ್ರೆ ಅವರ ಬಾಡಿ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದಾಗ್ಲೇ ಗೊತ್ತಾಯ್ತು ಅವರ ದೇಹದಲ್ಲೂ ಸಹ ಆ ಪ್ರೊಫಿನ್ ಅನ್ನೋ ಒಂದು ಕೆಮಿಕಲ್ ಇದೆ ಅಂತ. ಅವಳು ಒಂದು ಮೆಡಿಕಲ್ ಸ್ಟೂಡೆಂಟ್, ತುಂಬಾ ದಿನಗಳು
ಒಂದು ರಿಸರ್ಚ್ ಹಿಂದೆ ಕೂಡ ಇದ್ದಳು. ಹಾಗಂತೆಲ್ಲ ಆ ಪೋಸ್ಟ್ ಮಾರ್ಟಮ್ ಮಾಡುವ ಡಾಕ್ಟರ್ ಹೇಳುವಾಗ ನೆಕ್ಸ್ಟ್ ಸೀನ್ ನಲ್ಲಿ ನಮ್ ಹೀರೋಯಿನ್ 11 ವರ್ಷಗಳ ಮುಂಚೆ ತೀರಿ ಹೋದ ಆ ಜೆಸ್ಸಿ ಅನ್ನೋ ಹುಡುಗಿಯ ಮನೆಗೆ ಹೋಗಿ ವಿಚಾರಿಸ್ತಾಳೆ. ಅವಾಗ್ಲೇ ಆ ಹುಡುಗಿಯ ತಂದೆ ಹೇಳ್ತಾರೆ, ನನ್ನ ಮಗಳ ಸಾವಿನ ಹಿಂದೆ ಕೂಡ ನನಗೆ ಡೌಟ್ ಇತ್ತು, ಆದ್ರೆ ಅವಾಗಿದ್ದ ಪೊಲೀಸ್ ಅವರು ಹೆಚ್ಚೇನು ವಿಚಾರಿಸ್ಲಿಲ್ಲ. ಅದೇ ತರ ಆ ಹುಡುಗಿ ತುಂಬಾ ದಿನಗಳಾಗಿ ಒಂದು ರಿಸರ್ಚ್ ಹಿಂದೆ ಇದ್ಲಲ್ವಾ. ನಮ್ ಹೀರೋಯಿನ್ ಅದ್ರ ಬಗ್ಗೆ ಇರುವ ಎಲ್ಲಾ ಪೇಪರ್ಸ್ ಗಳನ್ನ ಕಲೆಕ್ಟ್ ಮಾಡಿ ಬರ್ತಾರೆ. ಹಾಗೆ ತಗೊಂಡು ಬಂದು ಅವರು ಯಾವುದರ ಬಗ್ಗೆ ರಿಸರ್ಚ್ ಮಾಡ್ತಿದ್ದರು ಅಂತ ನೋಡುವಾಗ್ಲೇ ದ ಈಕ್ವೇಶನ್ ಆಫ್ ಡೆತ್ ಅನ್ನೋದ್ರ ಬಗ್ಗೆನೆ ರಿಸರ್ಚ್ ಮಾಡ್ತಾ ಇದ್ದರು. ಆ ಒಂದು ರಿಸರ್ಚ್ ಅನ್ನ ಜೆಸ್ಸಿ ಒಬ್ಬಳೇ ನಡೆಸಿರ್ಲಿಲ್ಲ, ಒಟ್ಟಿಗೆ ಸಂಜಯ್ ಅಂತ ಒಂದು ಹುಡುಗ ಕೂಡ ಇದ್ದ. ಈ ರಿಸರ್ಚ್ ಬಗ್ಗೆ ಎಲ್ಲ ಪೂರ್ತಿ ತಿಳ್ಕೋಬೇಕು ಅಂತ ನಮ್ ಹೀರೋಯಿನ್ ಜೆಸ್ಸಿ ಹಾಗೂ ಸಂಜಯ್ ಕಲಿತಿದ್ದ ಆ ಮೆಡಿಕಲ್ ಕಾಲೇಜ್ಗೆ ಹೋಗಿ ಇವ್ರ ಬಗ್ಗೆ ವಿಚಾರಿಸಿದಾಗ್ಲೇ ಆ ಸಂಜಯ್ ಅನ್ನುವವನು ಇಂಡಿಯಾಗೆ ಸೇರಿದವನೇ ಅಲ್ಲ, ಅವನೊಬ್ಬ ಕ್ಯಾನಡಿಯನ್. ಒಂದು NRI ಆಗಿನೇ ಇಲ್ಲಿ ಬಂದು ಸೇರಿ ಮೆಡಿಕಲ್ ಕಾಲೇಜ್ ನಲ್ಲಿ ನ್ಯೂರೋ ಸೈನ್ಸ್ ಬಗ್ಗೆ ಕಲಿತಿದ್ದ. ದ ಈಕ್ವೇಶನ್ ಆಫ್ ಡೆತ್ ಅನ್ನೋ ಹೆಸರಿನಲ್ಲಿ ಇವರು ನಡೆಸ್ತಿದ್ದ ರಿಸರ್ಚ್ ಯಾವುದರ ಬಗ್ಗೆ ಅಂತ ಹೇಳಿದ್ರೆ ಮನುಷ್ಯರ ಮರಣದ ನಂತರ ಮೆದುಳಿನ ಕಾರ್ಯ ಇದ್ರ ಬಗ್ಗೆನೇ ಆಗಿತ್ತು. ಇದಕ್ಕೋಸ್ಕರನೇ ಇವಾಗ್ಲೂ 11 ವರ್ಷಗಳ ಮುಂಚೆ ತೀರಿ ಹೋದ ಜೆಸ್ಸಿ ಜೊತೆ ರಿಸರ್ಚ್ ನಡೆಸುತ್ತಿದ್ದ ಸಂಜಯ್ ಅನ್ನುವವನು ಇದಕ್ಕೋಸ್ಕರನೇ ಇವಾಗ್ಲೂ ಸಹ ಸೈಕಾಲಜಿಸ್ಟ್ ಪೇಷಂಟ್ಸ್ ಗಳನ್ನ ಕಂಡು ಹಿಡಿದು ಅವರನ್ನ ಕೊಲೆ ಮಾಡ್ತಿದ್ದಾರೆ ಅಂತ ನಮ್ ಹೀರೋನ್ ಕಂಡು ಹಿಡಿತಾರೆ. ಇವನ ರಿಸರ್ಚ್ ಗೋಸ್ಕರ ಮನುಷ್ಯರನ್ನ ಕೊಲೆ ಮಾಡ್ತಿದ್ದಾರೆ ಅಂತ ನಮ್ ಹೀರೋನ್ಗೆ ಗೊತ್ತಾಗುತ್ತದೆ. ಅಲ್ಲಿಂದ ಕಟ್ ಮಾಡಿದ್ರೆ ಇನ್ನೊಂದ್ ಕಡೆ ನಮ್ ACP ರಹಮಾನ್ ಅವರು ಏನ್ ಮಾಡ್ತಾರೆ ಅಂದ್ರೆ ಹಾಸ್ಪಿಟಲ್ ನಿಂದ ಪ್ರಸಾದ್ ಕಲೆಕ್ಟ್ ಮಾಡಿದ ಡೀಟೇಲ್ಸ್ ಗಳನ್ನ ರೈಲ್ವೆ ಸ್ಟೇಷನ್ ನ ಕ್ಲಾಕ್ ರೂಮ್ ನಿಂದ ಆ ವ್ಯಕ್ತಿ ಹೇಗೆ ತಗೊಂಡು ಹೋಗ್ತಾನೆ ಅಂತ ನೋಡುವಾಗ ಅವನು ತನ್ನ ಮುಖವನ್ನೆಲ್ಲ ಫುಲ್ ಕವರ್ ಮಾಡ್ಕೊಂಡು ಬಂದೆ ಆ ಕ್ಲಾಕ್ ರೂಮ್ ನಲ್ಲಿರುವ ಡೀಟೇಲ್ಸ್ ಗಳನ್ನ ತಗೊಂಡೋಗ್ತಾನೆ. ಆದ್ರಿಂದ ಯಾವುದೇ ಒಂದು ಫೋಟೇಜ್ ನಲ್ಲೂ ಕೂಡ ಅವನ ಫೇಸ್ ಕಾಣಿಸ್ತಾ ಇರುವುದಿಲ್ಲ. ಅದು ಅಲ್ಲ, ಈ ಪ್ರಸಾದ್ ಎನ್ನುವನಿಗೆ ಈ ಡಾಕ್ಯುಮೆಂಟ್ ತಗೊಂಡು ಬಂದು ಕೊಡೋದಕ್ಕೆ 50,000 ರೂಪಾಯಿಯನ್ನ ಸಂಜಯ್ ಕೊಟ್ಟಿದ್ರೆ ಅಲ್ಲಿರುವ ಪೋತರ್ವನ್ ಅನ್ನೋ ಒಂದು ನಿರ್ದಿಷ್ಟ ಊರಿನಲ್ಲಿರುವ ATM ನಲ್ಲಿ ಹಣವನ್ನ ತಗೋಬಂದು ಡೆಪಾಸಿಟ್ ಮಾಡ್ತಾನೆ. ಹೀಗೆ ಆ ವ್ಯಕ್ತಿ ಯಾವಾಗ್ಲೆಲ್ಲ ಪ್ರಸಾದ್ಗೆ ದುಡ್ಡನ್ನ ಕೊಡಕ್ಕೆ ಅಂತ ATM ಗೆ ಬರ್ತಾನೋ ಆವಾಗ್ಲೆಲ್ಲ ಆ ಒಂದು ಬ್ಯಾಂಕ್ ನ ಗಾಡಿಯನ್ನೇ ಉಪಯೋಗಿಸಿಕೊಂಡು ಬರ್ತಾನೆ. ಆ ಒಂದು ಬ್ಯಾಂಕ್ ಗಾಡಿ ಎಲ್ಲಿಗೆಲ್ಲ ಹೋಗಿದೆ, ಎಲ್ಲಿಗೆಲ್ಲ ಹೋಗ್ತಾ ಇದೆ, ಈ ಒಂದು ಪ್ಯಾಟರ್ನ್ ಗಳನ್ನೆಲ್ಲ ನಮ್ ACP ರಹಮಾನ್ ಅವರು CCTV ಫೋಟೇಜ್ ಗಳನ್ನ ಇಟ್ಕೊಂಡು ನೋಡ್ತಾ ಇರ್ತಾರೆ. ಹಾಗೆ ಕೊನೆಗೆ ಪ್ರಸಾದ್ಗೆ ಕೊಡಕ್ಕಿರುವ 50,000 ಕೊಡಕ್ಕೋಸ್ಕರ ಆ ಪೋತನ್ನಾರ್ ಅನ್ನೋ ಊರಿಗೆ ಆ ವ್ಯಕ್ತಿ ಬ್ಯಾಂಕ್ ಗಾಡಿಯನ್ನ ತಗೊಂಡು ಬರುವಾಗ ನಮ್ ACP ರಹಮಾನ್ ಕೈಗೆ ಆ ವ್ಯಕ್ತಿ ಸಿಕ್ಕಾಕೊಳ್ತಾನೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಇನ್ನೊಂದ್ ಕಡೆ ನಮ್ ಹೀರೋನ್ ಕಂಡು ಹಿಡಿದಿರುವ ದ ಈಕ್ವೇಶನ್ ಆಫ್ ಡೆತ್ ಅನ್ನೋ ರಿಸರ್ಚ್ ಅನ್ನ ನಡೆಸುತ್ತಿದ್ದ NRI ಸಂಜಯ್. ಅವನೇ ಈ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದ. ಅವನ್ನ ಹಿಡಿದು ರಹಮಾನ್ ಅವರು ಯಾಕೋ ಈ ಕೊಲೆಗಳನ್ನೆಲ್ಲ ಮಾಡುತ್ತಿದ್ದೆ ಅಂತ ಕೇಳಿದಾಗ ನಾನು ಮಾಡಿರೋದು ಏನು ಕೊಲೆಗಳಲ್ಲ, ಅದೊಂದು ರಿಸರ್ಚ್. ಇನ್ಫ್ಯಾಕ್ಟ್ ನಾನು ಮಾತ್ರವಲ್ಲ ಈ ರಿಸರ್ಚ್ ಅನ್ನ ನಡೆಸ್ತಿರೋದು. 10-11 ವರ್ಷಗಳ ಮುಂಚೆ ನಾವು 3 ಜನರು ಸೇರ್ಕೊಂಡು, ಅದರಲ್ಲಿ ಒಬ್ಬಳೇ ಜೆಸ್ಸಿ, ಅವಳ ಕನಸೇ ಈ ಒಂದು ಈಕ್ವೇಶನ್ ಆಫ್ ಡೆತ್ ಅನ್ನ ಕ್ರ್ಯಾಕ್ ಮಾಡೋದು. ಸಾವಿನ ಅಂಚಿಗೆ ತಲುಪಿ ವಾಪಸ್ ಬಂದವರೆಲ್ಲರೂ ಹೇಳುತ್ತಿರುವ ಒಂದೇ ವಿಷಯ ಅಂದ್ರೆ ಅವರ ಕನಸಿನಲ್ಲಿ ಯಾವುದೋ ಒಂದು ಗೇಟ್ ಅನ್ನ ನೋಡಿದಾಗಿಯೂ ಆ ಒಂದು ಗೇಟ್ ಹತ್ತಿರ ಹೋಗೋದಕ್ಕಿಂತ ಮುಂಚೆ ಅವರಿಗೆ ಪುನಃ ಜೀವ ಬಂದಿರೋ ಹಾಗೆ. ಅದು ಮಾತ್ರವಲ್ಲ, ಮನುಷ್ಯರು ತೀರಿ ಹೋದ ನಂತರ ಕೂಡ ಮೆದುಳು ಕೆಲವು ನಿಮಿಷಗಳವರೆಗೆ ಅಲೈವಾಗಿನೇ ಇರುತ್ತದೆ. ಆ ಒಂದು ಟೈಮ್ ನಲ್ಲಿ ಮೆದುಳಿನಲ್ಲಿ ನಡೆಯುವ ಕಾರ್ಯಗಳೇನು ಇದನ್ನ ನಾವು ಕಂಡು ಹಿಡಿದ್ರೆ ಸಾವನ್ನೇ ನಾವು ಗೆಲ್ಲಬಹುದು. ಅದಕ್ಕೋಸ್ಕರ ಇರುವ ಒಂದು ರಿಸರ್ಚ್ ದ ಈಕ್ವೇಶನ್ ಆಫ್ ಡೆತ್. ಇದರಲ್ಲಿ ನಮ್ಕಿಂತ ತುಂಬಾನೇ ಸೀರಿಯಸ್ ಆಗಿ ಇದ್ದವಳೆ ಜೆಸ್ಸಿ. ಒಂದು ಘಟ್ಟದ ನಂತರ ಅವಳು ನಮಗಿಂತ ತುಂಬಾನೇ ಸೀರಿಯಸ್ ಆದಾಗ ಅವಳು ತನ್ನ ದೇಹವನ್ನೇ ಅಂದ್ರೆ ತನ್ನ ಹೃದಯವನ್ನು ಸ್ವಲ್ಪ ಹೊತ್ತಿಗೆ ಸ್ಟಾಪ್ ಮಾಡಿಬಿಟ್ಟು ಸಾವಿನ ಅಂಚಿಗೆ ಹೋಗಿ ಬರ್ಬೇಕು ಅಂತ ಹೇಳಿದಳು. ನಾವೆಲ್ಲ ಒಟ್ಟಿಗೆ ನಿಂತ್ಕೊಂಡೆ ಈ ಒಂದು ರಿಸರ್ಚ್ ಅನ್ನ ಮಾಡಿರೋದು. ಆದ್ರೆ ಅದರ ರಿಸಲ್ಟ್ ಆಗಿ ಅವಳು ತೀರಿಯೇ ಹೋದಳು. ಅವಳು ತೀರಿ ಹೋದ ನಂತರನು ನಾನು ಈ ಒಂದು ರಿಸರ್ಚ್ ಅನ್ನ ಕಂಟಿನ್ಯೂ ಮಾಡಿದೆ ಅಂದ್ರೆ ನಾನು ಮಾತ್ರವಲ್ಲ, ನನ್ನೊಟ್ಟಿಗೆ ಇನ್ನೊಬ್ಬ ಕೂಡ ಇದ್ದ. ಅವಾಗ ಇನ್ನೊಬ್ಬನು ಸಿಕ್ಕಾಕೊಳ್ದಿದ್ರೆ ಈ ಕೊಲೆಗಳು ಪುನಃ ನಡೀತಾ ಇರುತ್ತವೆ ಅಂತ ACP ರಹಮಾನ್ ಅವರು ಶಾಕ್ ಆದಾಗ ಅಷ್ಟು ಹೆದರೋದೇನು ಬೇಡ, ಆ 3ನೇ ವ್ಯಕ್ತಿ ಯಾರು ಅಂದ್ರೆ ನಮ್ ಹೀರೋಯಿಂದು ಫಿಯಾನ್ಸಿ ಆಲ್ಬಿನ್. ಅವನು ಸಹ ಈ ಒಂದು ರಿಸರ್ಚ್ ನಲ್ಲಿ ಇದ್ದ. ಇನ್ಫ್ಯಾಕ್ಟ್ ಹೀರೋಯಿಂದು ತಮ್ಮ ಅವಳಿಗೆ ಕೊನೆಯದಾಗಿ ಕಳಿಸಿದ ಆ ವಾಯ್ಸ್ ಮೆಸೇಜ್, ಆ ವಾಯ್ಸ್ ಕೊನೆಯಲ್ಲಿ ಹೀರೋಯಿಂದು ತಮ್ಮ ಯಾರು ಪರಿಚಯ ಇರೋರ ಜೊತೆ ಮಾತನಾಡಿರೋ ಒಂದು ವಾಯ್ಸ್ ಇದೆ ಅಲ್ವಾ, ಅದು ಬೇರೆ ಯಾರು ಅಲ್ಲ, ಆಲ್ಬಿನ್ ಜೊತೆನೆ. ಇದನ್ನ ನಮ್ ಹೀರೋಯಿನ್ ಮುಂಚೆನೆ ಕಂಡು ಹಿಡಿದಿರ್ತಾಳೆ. ಅದು ಅಲ್ಲ, ಆಲ್ಬಿನ್ದು ಕೊಲೆ ಹಿಂದೆ ಇರೋದೇ ನಮ್ ಹೀರೋಯಿನ್. ತನ್ನ ತಮ್ಮನನ್ನ ಕೊಲೆ ಮಾಡಿದ ತನ್ನ ಫಿಯಾನ್ಸಿಯಾದ ಆಲ್ಬಿನ್ ಅನ್ನ ಹೀರೋಯಿನ್ ತುಂಬಾನೇ ಕ್ರೂರವಾಗಿ ಕೊಲೆ ಮಾಡಿ ನಂತರ ಅವನ ಮೈಯಲ್ಲಿ ಹೀರೋಯಿನ್ ಆ ಒಂದು ಪ್ರೊಫಿನ್ ಅನ್ನೋ
ಕೆಮಿಕಲ್ ಅನ್ನ ಚುಚ್ಚಿರ್ತಾಳೆ. ಮೊದ್ಲೇ ನಮ್ ಹೀರೋಯಿನ್ ತಮ್ಮನನ್ನ ಕೊಲೆ ಮಾಡಿದವರನ್ನ ಕಂಡು ಹಿಡಿದು ಕೊಲೆ ಮಾಡಿ ಆಯ್ತು. ಆದ್ರೂ ಸಹ ಇನ್ವೆಸ್ಟಿಗೇಷನ್ ಅನ್ನ ಯಾಕೆ ಕಂಟಿನ್ಯೂ ಮಾಡಿದ್ರು ಅಂದ್ರೆ ಆ ಮೂರನೇ ವ್ಯಕ್ತಿ ಅಂದ್ರೆ ಸಂಜಯನ್ನ ಕಂಡು ಹಿಡಿಯಕ್ಕೋಸ್ಕರ. ಆದ್ರೆ ಇವರಿಗಿಂತ ಮುಂಚೆ ACP ರಹಮಾನ್ ಅವರು ಸಂಜಯನ್ನ ಹಿಡ್ಕೊಳ್ತಾರೆ. ಅವನ್ ಜೊತೆ ಅದಿರ್ಲಿ ನೀವ್ಯಾಕೆ ಸೈಕಾಟಿಸ್ಟ್ ಪೇಷಂಟ್ಸ್ ಗಳನ್ನೇ ಸೆಲೆಕ್ಟ್ ಮಾಡಿದ್ರಿ ಅಂತ ಕೇಳಿದಾಗ ಅವ್ರಿಗೇನೆ ಬದುಕಕ್ಕೇನೆ ಆಸೆ ಇಲ್ಲದೆ ಆತ್ಮಹತ್ಯೆ ಎಲ್ಲ ಮಾಡಕ್ಕೆ ಟ್ರೈ ಮಾಡಿರ್ತಾರಲ್ವಾ. ಅದು ಮಾತ್ರವಲ್ಲ, ನಮ್ಮ ಈ ರಿಸರ್ಚ್ ಗೆ ಈ ತರ ಇರುವ ವ್ಯಕ್ತಿಗಳೇ ಅವಶ್ಯಕ. ನೋಡೋದಾದ್ರೆ ನಾವು ನಮ್ಮ ರಿಸರ್ಚ್ ಗೆ ಅವರನ್ನ ಉಪಯೋಗಿಸಿಕೊಂಡು ಈ ಒಂದು ಕೆಟ್ಟ ಭೂಮಿಯಿಂದ ಅವರಿಗೆ ವಿಮೋಚನೆ ತಾನೇ ಕೊಟ್ಟಿರೋದು. ಹಾಗಂತ ಅವನು ಹೇಳಿದಾಗ ನಿನ್ನಂತವ್ರು ಈ ಭೂಮಿಯಲ್ಲಿ ಬದುಕಲೇಬಾರದು ಅಂತ ACP ರಹಮಾನ್ ಅವನನ್ನ ಅಲ್ಲೇ ಶೂಟ್ ಮಾಡಿ ಕೊಲೆ ಮಾಡ್ತಾರೆ. ಅಷ್ಟೇ, ಈ 3 ಕೊಲೆಗಳಿಗೆ ಕಾರಣ ಯಾರು ಅಂತ ACP ರಹಮಾನ್ ಕಂಡು ಹಿಡಿದಾಯ್ತು. ಇನ್ನೊಂದ್ ಕಡೆ ತನ್ನ ತಮ್ಮನ ಸಾವಿಗೆ ಕಾರಣವಾದವ್ರ ಜೊತೆ ನಮ್ ಹೀರೋನ್ ಸೇಡು ತೀರ್ಸ್ಕೊಂಡು ಆಯ್ತು. ಹಾಗೆ ಇಲ್ಲಿಗೆ ಈ ಒಂದು ಮೂವಿಯನ್ನ ಮುಕ್ತಾಯಗೊಳಿಸ್ತಾರೆ. ಹೇಗಿತ್ತು ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಿದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಇನ್ನೂ ಒಂದು ಒಳ್ಳೆಯ ಕಥೆಯಾಗಿ ನೋಡೋಣ. ಅಲ್ಲಿಯವರೆಗೂ ಬಾಯ್.